ಸ್ನೇಹಿತರೆ, ಇವತ್ತು ತಮಿಳುನಾಡಲ್ಲಿ ಆಗುತ್ತಿರುವಂತಹ ರಾಜಕೀಯ ಬದಲಾವಣೆ ಕುರಿತು ವಿವರವಾಗಿ ನಾನು ತಿಳಿಸ್ತೀನಿ. ಬನ್ನಿ. ಯಾವುದೇ ಪಕ್ಷವು ಕೇವಲ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗೆದ್ರೆ ಮಾತ್ರ ಸರ್ಕಾರ ರಚನೆ ಆಗುವುದಿಲ್ಲ. ಸರ್ಕಾರ ರಚನೆ ಮಾಡಲು ವಿಧಾನಸಭೆಯಲ್ಲಿ ಬಹುಮತ ಬೇಕಾಗುತ್ತದೆ. ಇದೇ ಪರಿಸ್ಥಿತಿ ಈಗ ತಮಿಳುನಾಡಿನಲ್ಲಿ ನಡೀತಾ ಇದೆ ಸ್ನೇಹಿತರೆ. ಟಿವಿಕೆ ಪಕ್ಷ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದೆ. ಆದರೆ ಸರ್ಕಾರ ರಚಿಸಲು ಬೇಕಾದ ಪೂರ್ಣ ಬಹುಮತಕ್ಕಿಂತಲೂ ಸ್ವಲ್ಪ ಹಿಂದೆ ಉಳಿದಿದೆ. ತಮಿಳುನಾಡು ವಿಧಾನಸಭೆ ಕ್ಷೇತ್ರದ ಒಟ್ಟು ಕ್ಷೇತ್ರ 234 ಸೀಟ್ಗಳಿವೆ. ಸರ್ಕಾರ ರಚಿಸಲು ಕನಿಷ್ಠ 118 ಶಾಸಕರ ಬೆಂಬಲ ಅಗತ್ಯ ಇದೆ. ಆದರೆ ಟಿವಿಕೆ ಪಕ್ಷ ಬಳಿ ಕೇವಲ 108 ಸೀಟ್ಗಳಿವೆ. ಯಾವಾಗ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆಯಲು ವಿಫಲವಾಗುತ್ತದೋ ಅಥವಾ ಸರ್ಕಾರ ರಚಿಸಲು ಸಾಧ್ಯವಾಗುವುದಿಲ್ಲವೋ ಆ ಪರಿಸ್ಥಿತಿಯನ್ನು ಹಂಗ್ ಅಸೆಂಬ್ಲಿ ಎಂದು ಕರೀತೇವೆ. ಇದಾದ ನಂತರ ಗವರ್ನರ್ ಪಾತ್ರ ಆರಂಭವಾಗುತ್ತದೆ ಸ್ನೇಹಿತರೆ. ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಸಾಬೀತುಪಡಿಸಲು ಆಗದಿದ್ದಾಗ ಗವರ್ನರ್ ಅತಿ ದೊಡ್ಡ ಪಕ್ಷ ಅಥವಾ ಮೈತ್ರಿಕೂಟಕ್ಕೆ ಸರ್ಕಾರ ರಚಿಸಲು ಅವಕಾಶ ಕೊಡ್ತಾರೆ ಮತ್ತು ಫ್ಲೋರ್ ಟೆಸ್ಟ್ ನಡೆಸಲಾಗುತ್ತದೆ. ಆದರೂ ಸ್ಥಿರ ಸರ್ಕಾರ ರಚನೆ ಆಗದಿದ್ದರೆ ಸಂವಿಧಾನದ ಆರ್ಟಿಕಲ್ 356 ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರಬಹುದು. ಒಂದು ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದ್ರೆ ಏನಾಗುತ್ತಂದ್ರೆ ಆಯ್ಕೆಯಾದ ರಾಜ್ಯ ಸರ್ಕಾರ ತೆಗೆದುಹಾಕಲಾಗುತ್ತದೆ. ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಅಧಿಕಾರಗಳನ್ನು ಕೊನೆಗೊಳ್ಳುತ್ತದೆ. ಗವರ್ನರ್ ಮೂಲಕ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ರಾಜ್ಯವನ್ನು ಆಡಳಿತ ನಡೆಸುತ್ತದೆ. ವಿಧಾನಸಭೆಯನ್ನು ಸ್ಥಗಿತಗೊಳಿಸಬಹುದು ಅಥವಾ ರದ್ದುಗೊಳಿಸಬಹುದು. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ರಾಷ್ಟ್ರಪತಿ ಆಡಳಿತ ಕೊನೆಯ ಆಯ್ಕೆಯಾಗಿರಬೇಕು, ಅದನ್ನು ದುರುಪಯೋಗ ಪಡಿಸಬಾರದು. ಹಾಗೆಯೇ ಬಹುಮತ ಪರೀಕ್ಷೆ ಗವರ್ನರ್ ವೈಯಕ್ತಿಕ ಅಭಿಪ್ರಾಯದಿಂದ ಅಲ್ಲ, ವಿಧಾನಸಭೆಯ ಫ್ಲೋರ್ ಮೇಲೆ ನಡೆಯಬೇಕೆಂದು ಹೇಳಿದೆ. ಹೀಗಾಗಿ ಕೇವಲ ಚುನಾವಣೆಯಲ್ಲಿ ಗೆಲ್ಲುವುದರಿಂದ ಮಾತ್ರ ಸರ್ಕಾರ ರಚನೆ ಆಗುವುದಿಲ್ಲ. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವುದಕ್ಕೆ ಅತ್ಯಂತ ಮುಖ್ಯ.